ಕಾಂಗ್ರೆಸ್ನ ನಾಯಕರು ಬಂದು ಭೇಟಿ ಮಾಡಿದ್ದಾರೆ. ನಿಮ್ಮ ಪ್ರಶ್ನೆಗಳು ಸುರಿಮಳೆ ಎಲ್ಲ ಆಯ್ತವ. ನೋಡಪ್ಪ, ಇಷ್ಟು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಹೇಳೋದಕ್ಕೆ, ನಾನು 5 ದಶಕಗಳ ಕಾಲ ಚುನಾವಣಾ ರಾಜಕೀಯ ಮಾಡಿದ್ದೇನೆ. ಮೊನ್ನೆ ತಾನೇ ನಾನು ಮಾರ್ಚ್ 17 ಘೋಷಣೆ ಮಾಡಿದ್ದೇನೆ. 74 ಮಾರ್ಚ್ 17 ಮೊದಲನೇ ಚುನಾವಣೆ. ಅದಾದ ನಂತರ ಈ ಮಾರ್ಚ್ 17ಕ್ಕೆ 50 ವರ್ಷಗಳಾಯಿತು ಚುನಾವಣೆ ನಿಂತು. ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆ. ಚುನಾವಣೆ ಮಾತ್ರ ನಿಲ್ಲದಲ್ಲ, ಕೊನೆಗೆ ರಾಜಕೀಯಕ್ಕೆ ವಿದಾಯ ಹೇಳ್ಬಿಟ್ಟು ಈಗ ನಾನು ನಿಶ್ಚಿಂತೆಯಿಂದ ಇದ್ದೇನೆ. ಇವತ್ತು ಏನು ನನ್ನ 50 ವರ್ಷಗಳ ರಾಜಕೀಯದಲ್ಲಿ ನಾನು ನನ್ನ ಅಭಿನಂದನಾ ಗ್ರಂಥದಲ್ಲಿ ಸಂಪೂರ್ಣವಾಗಿ ಎಷ್ಟು ಸಾಧ್ಯನೋ ಅಷ್ಟು ಬರೆದಿದ್ದೇನೆ. ಇನ್ನು ನನ್ನ ವಿಶ್ರಾಂತಿ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ತಿಳಿಸಿದ್ದೇನೆ. ನನಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಯಾವುದೇ ರಾಜಕೀಯ ಪಕ್ಷಕ್ಕೆ ನನಗೆ ಈಗಾಗಲೇ ಆರೋಗ್ಯ ದೃಷ್ಟಿಯಿಂದ ಮತ್ತು ನಾನು ರಾಜಕೀಯ ವಿದಾಯ ಹೇಳೋದ್ರಿಂದ ನಾನು ಯಾವುದೇ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಲ್ಲ, ಪ್ರಚಾರ ಮಾಡೋದಿಲ್ಲ. ಅದು ಇವತ್ತು ಸಹಜವಾಗಿ ನನ್ನ ಬಗ್ಗೆ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ, ಅವರು ಚುನಾವಣೆಗಳ ಬಗ್ಗೆ ನನ್ನ ಸಲಹೆ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಬಂದವ್ರ ಜೊತೆ ನಾನು ಮಾತಾಡ್ತೇನೆ. ಬಿ ಜೆ ಪಿಯವರು ಬಂದಿದ್ದರು, ಬಾಲರಾಜ್ದು ಬಂದಿದ್ದ, ಯದುವೀರರು ಕೂಡ ಬಂದಿದ್ದರು, ಎಲ್ಲರೂ ಬಂದಿದ್ದಾರೆ. ಸುನಿಲ್ ಬೋಸು ಬಂದಿದ್ದರು, ನಮ್ಮ ಲಕ್ಷ್ಮಣು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಮಾತಾಡ್ತಾ ಇದ್ದೀನಿ ಎಲ್ಲರ ಜೊತೆಲೂ ಕೂಡ. ರೀತಿ ವಿಶ್ವಾಸ ಹೇಳಿದ್ದೇನೆ ಅವ್ರಿಗೆ. ರಾಜಕೀಯದಲ್ಲಿ ನಿವೃತ್ತಿಯಾಗಿದ್ದೇನೆ, ನಾನು ಯಾವ ಪಕ್ಷಕ್ಕೆ ಪ್ರಚಾರಕ್ಕೆ ಬರೋದಿಲ್ಲ, ಮಾಡಲ್ಲ. ರಾಜಕೀಯಕ್ಕೆ ವಿಧೇಯ ಆದಬೇಡ್ರಿ, ವಿಧೇಯ ಹೇಳಬೇಡಿ, ಇನ್ನೆಲ್ಲಿಗೆ ಬರೋಕ್ಕೆ ಬೆಂಬಲ ಏನಾದರೂ ಕೇಳಿದ್ರೆ ಸರ್? ಬೆಂಬಲ ಕೇಳೋ ಸಹಜ. ಅವರು ಎಲ್ಲ ಪಕ್ಷದವರು ಕೇಳ್ತಾರೆ. ಬಂದು BSP ಅವರು ಬಂದಿದ್ದರು, ಎಲ್ಲ ಬಂದು ಕೇಳ್ತಾರೆ ನಮ್ಮ ಪಕ್ಷಕ್ಕೆ ಬೆಂಬಲ. ಅವ್ರಿಗೆ ಇದೇ ಮಾತು ಹೇಳಿದ್ದೇನೆ, ನಾನು ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆಪ್ಪ, ನಾನು ಯಾರಿಗೂ ಕೂಡ ಬೆಂಬಲ ಕೊಡುವಂಥದ್ದು ಹೇಳೋಂಥದ್ದು ಪ್ರಶ್ನೆ ಬರೋದಿಲ್ಲ ಅಂತ.